ಹಲೋ ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ತಲಕಾವೇರಿನ ರೀಚ್ ಆಗಿದ್ದೀನಿ. ಹೋದ ವಿಡಿಯೋ ಹಾಕಿದ್ದೆ, ಅದರಲ್ಲಿ ಭಾಗಮಂಡಲ ತೋರಿಸಿದ್ದೆ. ಭಾಗಮಂಡಲ ಆದಮೇಲೆ ಭಾಗಮಂಡಲದಿಂದ ಒಂದು 8ರಿಂದ 10 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಅಲ್ಲಿ ಬೆಟ್ಟಗುಡ್ಡ ಪ್ರದೇಶನೇ ಎಲ್ಲ. ಅಲ್ಲಿಂದ ಮೇಲೆ ಬಂತು ಅಂತಂದರೆ ಪೂರ್ತಿ ತಲಕಾವೇರಿ ದೇವಸ್ಥಾನ ಸಿಗುತ್ತೆ ನೋಡಿ. ಇದೇ ಅದ್ರದ್ದು ಮಂಟಪ ಮುಂದಗಡೆ ತಲಕಾವೇರಿ ದೇವಸ್ಥಾನದ ಮಂಟಪ ಸಿಗುತ್ತೆ. ಇದ್ರ ಒಳಗಡೆ ಹೋದರೆ ಅಲ್ಲಿ ಮಾಮೂಲಿ ದೇವಸ್ಥಾನ ಇರುತ್ತೆ. ಹಾಗಾಗಿ ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಒಳಗಡೆ ಹೋದೆ. ತಲಕಾವೇರಿದು ಉಗಮ ಸ್ಥಾನ ಅಂತಂದರೆ ತಲಕಾವೇರಿ ಹುಟ್ಟುವ ಜಾಗ. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಒಳ್ಳೆ ಗ್ರೀನರಿನೇ ಇದೆ. ಎಲ್ಲ ಬೆಟ್ಟಗುಡ್ಡ ಪ್ರದೇಶ ಮತ್ತು ಕಾಡು ಪ್ರದೇಶ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಇನ್ನೊಂದೇನಪ್ಪ ಹೇಳಬೇಕು ಅಂತಂದರೆ, ನಾವು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿರೋರು ಒಂದಲ್ಲ ಒಂದು ಸರಿನಾರ ತಲಕಾವೇರಿಗೆ ಭೇಟಿ ನೀಡಿ ತಲಕಾವೇರಿ ನೋಡಲೇಬೇಕು. ಏನಕ್ಕಪ್ಪ ಅಂತಂದರೆ ಕಾವೇರಿ ನದಿ ಉಗಮ ಆಗೋ ಸ್ಥಾನ ಇದು. ಅಟ್ಲೀಸ್ಟ್ ನಾವು ಮಂಡ್ಯ ಜಿಲ್ಲೆಯವರು ತಲಕಾವೇರಿ ನೀರು ಕುಡಿದು ಅಂದರೆ ಕಾವೇರಿ ನೀರು ಕುಡಿದಿರ್ತೀವಿ. ಹಾಗಾಗಿ ಅದಕ್ಕೆ ಒಂದು ಕೃತಜ್ಞತೆನಾರ ಸಲ್ಲಿಸಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ಸರಿನಾರ ನಾವು ತಾಯಿ ತಲಕಾವೇರಿಗೆ ಭೇಟಿ ಕೊಟ್ಟು ಅವಳ ಒಂದು ಇದನ್ನು ನಾವು ಋಣನ ತೀರಿಸಬೇಕು ಅಂತ ಹೇಳ್ಬೋದು. ಹಾಗಾಗಿ ನಾನು ಸುಮಾರು ದಿನದಿಂದ ಹೋಗ್ಬೇಕು ಅಂದ್ಕೊಂಡಿದ್ದು, ಹೋಗೋಕ್ಕೆ ಟೈಮೇ ಆಗಿರಲಿಲ್ಲ. ಬಟ್ ಈ ಸತಿ ಮಾತ್ರ ಬಿಡುವು ಮಾಡ್ಕೊಂಡು 100% ಹೋದೆ. ನಾನು ನೋಡಬೇಕಿತ್ತು, ನೋಡಿರಲಿಲ್ಲ. ಒಂದ್ಸರಿ ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡಿ. ತಲಕಾವೇರಿ ಅಂತೂ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬಂದೆ. ಮಂಡ್ಯ ಜಿಲ್ಲೆಯವರಂತೂ 100% ಪೂರ್ತಿ ನೋಡಲೇಬೇಕಾದಂಥ ಜಾಗ ಇದು ತಲಕಾವೇರಿ. ಹಾಗಾಗಿ ಯಾಕೆಂದರೆ ಅದೇ ಕಾವೇರಿ ನೀರು ಕುಡಿದು ಬೆಳೆದಿರುವಂಥ ನಾವು ಕಾವೇರಿಗೆ ಋಣ ತೀರ್ಸಕ್ಕಂತ ಅಟ್ಲೀಸ್ಟ್ ಹೋಗಿ ಆ ತಲಕಾವೇರಿ ಒಂದು ಹುಟ್ಟೋ ಜಾಗ ಎಲ್ಲಿ ಅಂತ ನೋಡ್ಕೊಂಡು ಬಂದು ಅಲ್ಲಿ ನಾವು ನಮ್ಮನ್ನು ಸಾರ್ಥಕ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಹಾಗಾಗಿ ಈ ತಲಕಾವೇರಿ ವಿಡಿಯೋ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ತಲಕಾವೇರಿ ಹುಟ್ಟೋ ಜಾಗ, ಅಲ್ಲಿ ಸ್ನಾನ ಕೂಡ ನಾವು ಮಾಡ್ಬೋದಾಗಿರುತ್ತೆ. ಬಟ್ ನಾನು ಬಟ್ಟೆನೂ ತಗೊಂಡೋಗಿರಲಿಲ್ಲ. ಆಮೇಲೆ ತುಂಬ ಅಲ್ಲಿ ಚಳಿ ಬೇರೆ ಇತ್ತು. ಹಾಗಾಗಿ ನಾನು ಸ್ನಾನ ಮಾಡೋಕ್ಕೆ ಹೋಗಲಿಲ್ಲ. ಬೇರೆಯವರು ಯಾರು ಸ್ನಾನ ಮಾಡಬೇಕು ಅಂತಾರೆ ಅವ್ರು ಮಾಡ್ಬೋದು. ಬಟ್ ಈಗ ಸ್ವಲ್ಪ ದಿನದ ಮುಂಚೆ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಮೊದಲು ಕರೋನಾ ಇದ್ದಿದ್ದರಿಂದ 2020ರಲ್ಲಿ ಕರೋನಾ ಯಾವಾಗ ಸ್ಟಾರ್ಟ್ ಆಯಿತು ಆವಾಗ ಈ ತಲಕಾವೇರಿಯಲ್ಲಿ ಸ್ನಾನ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ರು. ಏನಕ್ಕಪ್ಪ ಅಂತಂದರೆ ಅದು ಇದ್ದಿದ್ದರಿಂದ, ಅಂದರೆ ಕರೋನಾ ಇದ್ದಿದ್ದರಿಂದ ಅದೆಲ್ಲ ಹರಡುತ್ತೆ ಅಂದ್ಬಿಟ್ಟು ಜಿಲ್ಲಾಡಳಿತ ಅದೇನು ಮಾಡಿತ್ತು, ಅಲ್ಲಿ ಸ್ನಾನ ನಿರ್ಬಂಧಿಸಿತು. ಬಟ್ ಇವಾಗ ಏನಿಲ್ಲ, ಮತ್ತು ಸ್ನಾನ ಮಾಡೋರು ಎಲ್ಲಿ ಸ್ನಾನ ಮಾಡ್ಬೋದು. ಸ್ನಾನ ಅಂತಂದರೆ ಪೂರ್ತಿ ಸ್ನಾನ ಅಲ್ಲ, ಮಾಮೂಲಿಯಲ್ಲಿ ಕೊಳದೊಳಗಡೆ ಇಳಿದು ಅಲ್ಲಿ ತಲಕಾವೇರಿ ನೀರು ಎಲ್ಲಿ ಹುಟ್ಟುತ್ತೆ ಅಲ್ಲಿಂದ 3 ಸತಿ ನೀರನ್ನು ತೆಗೆದು ಚೆಂಬಲ್ಲಿ ತೆಗೆದು ನಮ್ಮ ತಲೆ ಮೇಲೆ ಹಾಕ್ತಾರೆ. ಅದು ಪುಣ್ಯ ನೀರು ಅಂತ ಹೇಳ್ಬೋದು. ಅಂದರೆ ನಾವು ಮಾಡಿರೋ ಪಾಪ ಎಲ್ಲನೂ ಕಳ್ಕೊಬೋದು ಅಂತ ಹೇಳ್ಬೋದು. ಹಾಗಾಗಿ ಕೆಲವರು ಮಾಡಿದ್ರು. ಬಟ್ ನಾನು ಮಾಡೋಕ್ಕಲ್ಲ, ಯಾಕಂದರೆ ನಾನು ಬಟ್ಟೆನೂ ತಗೊಂಡೋಗಿರಲಿಲ್ಲ. ಆಮೇಲೆ ಮತ್ತೆ ತುಂಬ ಚಳಿ ಇತ್ತು. ಚಳಿ ಇದ್ದರೂ ಪರವಾಗಿಲ್ಲ, ನಾನು ಮಾಡೋವೆ ಸ್ನಾನನ. ಬಟ್ ನಾನು ಬಟ್ಟೆ ಅಂತೂ ತಗೊಂಡೋಗಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಮಾಡೇ ಮಾಡ್ತೀನಿ. ಅದೆಷ್ಟೇ ಚಳಿ ಇರಲಿ, ಬಟ್ಟೆ ತಗೊಂಡೋಗಿ ನಾನು ಸ್ನಾನ ಮಾಡ್ಕೊಂಡೇ ಬರ್ತೀನಿ. ಯಾಕೆಂದರೆ ಅದು ನಾವು ಮಾಡಿರೋ ಪಾಪನ ಕಳೆದಂಗೆ. ಮತ್ತು ಒಳಗಡೆ ದೇವಸ್ಥಾನ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ವೀಡಿಯೋ ಮಾಡೋಂಗಿಲ್ಲ. ಬರೀ ಈಚೆ ಕಡೆ ಮಾತ್ರ, ಇಲ್ಲಿ ಮಾತ್ರ ವೀಡಿಯೋ ಮಾಡ್ಬೋದು. ನೋಡಿ, ಅಲ್ಲಿಂದ ನೀರು ಬಿದ್ದಂಥ ನೀರು, ತಲಕಾವೇರಿಯಿಂದ ಬಂದಂಥ ನೀರು ಅದೇನು ಮಾಡುತ್ತೆ, ಇಲ್ಲಿ ಬಂದು ಬೀಳುತ್ತೆ. ಇಲ್ಲಿ ಬಂದು ಬಿದ್ದು ಮತ್ತೆ ಕೆಳಗಡೆ ಹೋಗುತ್ತೆ. ಹಾಗಾಗಿ ಇದೊಂದು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಮೇಲ್ಗಡೆ ಶಿವಂದು ದೇವಸ್ಥಾನ ಇದೆ. ನಾವೇನು ಹೇಳ್ತೀವಿ ಅಲ್ಲಿ ತಲಕಾವೇರಿ ದೇವಸ್ಥಾನ ಏನಿದೆ ಅದು ಶಿವಂದು ವಿಗ್ರಹ ರೂಪದಲ್ಲಿ ಇರುವಂಥ ದೇವಸ್ಥಾನ. ಅದು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಮಾಡೋಕ್ಕೆ ಬಿಡೋದು ಇಲ್ಲ. ಆಲ್ರೆಡಿ ವೀಡಿಯೋ ಮಾಡೋಕ್ಕಿಲ್ಲ ಅಂತ ಹೇಳಿದರೆ ಸುಮ್ಮನೆ ಮೇಲ್ವರೆಗೂ ಮಾಡ್ಕೊಂಡು ಹೋಗಿದ್ದೀನಿ. ಅದಾದಮೇಲೆ ಮತ್ತೆ ನಾನು ವಾಪಸ್ ಬಂದು ಮತ್ತೆ ವೀಡಿಯೋ ಮಾಡಿದ್ದೀನಿ ನೋಡಿ.
ಇದೇನೆ ನೋಡಿ ಸ್ನಾನ ಮಾಡೋ ಜಾಗ. ನಾನಂತೂ ಮಾಡೋಕ್ಕಾಗಲ್ಲ ನೋಡಿ. ಇಲ್ಲಿ 4-5 ಜನ ಬಂದರು. ತುಂಬ ಅಂದರೆ ತುಂಬ ಚಳಿ. ಬಟ್ ಅವರು ಸ್ನಾನ ಮಾಡಬೇಕು ಅಂತ ಬಟ್ಟೆ ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಅವರು ಸ್ನಾನ ಮಾಡ್ತಾಯಿದ್ದಾರೆ. ನಾನು ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ. ನಾನು ಹೋಗಿ ಕೇಳಿದೆ, ಬಟ್ ಮಾಡ್ಬೋದು ಅಂತಂದರು. ಸ್ನಾನ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂದರು. ಬಟ್ ಸ್ನಾನ ಮಾಡೋಕ್ಕೇನಪ್ಪ ಅಂತಂದರೆ ಬಟ್ಟೆ ತಗೊಂಡು ಹೋಗಿರಬೇಕು. ತುಂಬ ಚಳಿನೂ ಬೇರೆ ಇತ್ತು. ಬೆಳಗ್ಗೆನೇ ಹೋಗಿದ್ದೆ ನಾನು. ಹೋಗಿದಾಗ ಒಂದು 8 ಗಂಟೆ 9 ಗಂಟೆ ಆಗಿತ್ತು ಟೈಮು. ಬಟ್ ಆದರೂ ಪರವಾಗಿಲ್ಲ, ಸ್ನಾನ ಮಾಡ್ಬೋದು. ಯಾಕಂದರೆ ಪುಣ್ಯ ಸ್ನಾನ. ಒಂದು ಸತಿ ಏನಾದ್ರು ನಾವು ತಲಕಾವೇರಿಗೆ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಬರಬೇಕು. ಹಾಗಾಗಿ ನಾನು ಬಟ್ಟೆ ತಗೊಂಡು ಹೋಗಿದ್ರೆ ಖಂಡಿತ ನಾನು ಎಂಥ ಚಳಿ ಇದ್ರೂ ಸ್ನಾನ ಮಾಡಿಬಿಡುವೆ. ಬಟ್ ಏನು ಮಾಡ್ತೀರಾ, ಮಿಸ್ ಆಯ್ತು ಈ ಸತಿ. ನೆಕ್ಸ್ಟ್ ಸತಿ ಹೋದಾಗ ಖಂಡಿತವಾಗ್ಲೂ ನಾನು ಸ್ನಾನ ಮಾಡಿಕೊಂಡೇ ಬರೋದು ವಾಪಸ್ಸು. ಯಾಕೆಂದರೆ ಬಟ್ಟೆ ತಗೊಂಡು ಹೋಗಿ ಸ್ನಾನ ಮಾಡ್ಕೊಬರ್ತೀನಿ. ನಾನು ಕರೋನಾ ಆಗಿದ್ದರಿಂದ ನಾನು ವೀಡಿಯೋಗಳೆಲ್ಲ ನೋಡಿದ್ದೆ, ಸ್ನಾನ ಮಾಡಿಸ್ತಾಯಿಲ್ಲ ಇವಾಗ ಅಂತ, ಕರೋನಾ ಆದದ್ರಿಂದ. ಬಟ್ ಅದರಿಂದ ನಾನು ಬಟ್ಟೆ ತಗೊಂಡು ಹೋಗಲಿಲ್ಲ. ಇಲ್ಲಾಂದರೆ ನಾನು ಬಟ್ಟೆ ತಗೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡೇ ಬಂದ್ಬಿಡುವೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಿಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸತಿ ಏನಾದ್ರು ಹೋಗ್ತೀನಿ. ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಬರ್ತೀನಿ. ನೋಡಿ ಇದೇನೆ ನೋಡಿ, ಈ ಥರ ಒಳಗಡೆ ಇಳಿದು 3 ಸತಿ ಮುಳುಗಿ ಎದ್ದೇಳಬೇಕು. ಒಳಗಡೆ ಮುಳುಗಿ ಎದ್ದೇಳಿ ನೋಡಿ, ಮುಳುಗಿ ಎದ್ದೇಳ್ತಾ ಇದ್ದಾರೆ. ಈ ಥರ ಮುಳುಗಿ ಮೇಲ್ಗಡೆ ಎದ್ದೇಳಬೇಕು. ಎದ್ದಾದಮೇಲೆ ಮತ್ತೆ ಅಲ್ಲಿ ಮುಂದೆ ಹೋದರೆ ಅವರು 3 ಮಗ್ಗು ಕಾವೇರಿ, ತಲಕಾವೇರಿ ಏನು ತಾಯಿ ಹುಡ್ತಾಳೆ ಆ ನೀರನ್ನ ತಲೆ ಮೇಲೆ ಹಾಕ್ತಾರೆ. ಅದು ನಮಗೆ ಪುಣ್ಯ ಸ್ನಾನ ಥರ ಭಾಸವಾಗುತ್ತೆ. ನೋಡಿ ಈಗ ಹಾಕ್ತಾಯಿದ್ದಾರೆ ನೋಡಿ. ಈಗ 1 ನೋಡಿ 2 ಮತ್ತು 3, ಒಬ್ಬೊಬ್ರಿಗೆ 3 ಸತಿ ಮಗ್ಗಲ್ಲಿ ಎತ್ತಿ ನೀರನ್ನ ಹಾಕ್ತಾರೆ ತಲಕಾವೇರಿ ಹುಟ್ಟೋ ಜಾಗದಿಂದ. ಅದು ನಮಗೆ ಪುಣ್ಯ ಸ್ನಾನ ಅಂತ ಅನಿಸುತ್ತೆ. ಹಾಗಾಗಿ ನಾವು ಒಂದು ಸರಿನಾದ್ರು ಆ ಪುಣ್ಯ ಸ್ನಾನನ ಮಾಡಲೇಬೇಕು. ಬೇರೆ ಜಿಲ್ಲೆಯವ್ರು ಮಾಡಿದವ್ರು ಪರವಾಗಿಲ್ಲ. ನಾವು ಮಂಡ್ಯ ಜಿಲ್ಲೆಯವ್ರು ಏನಕ್ಕಪ್ಪ ಅಂತಂದರೆ ಕೃತಜ್ಞತರಾಗಿರ್ಬೇಕು. ಅಂದರೆ ಅದೇ ನೀರು ಕುಡಿದು ಬೆಳೆದವರು ನಾವು. ಕಾವೇರಿ ನೀರನ್ನ ಕುಡಿದು ಬೆಳೆದಿರ್ತಕ್ಕಂಥ ನಾವು ಅಟ್ಲೀಸ್ಟ್ ಆ ಋಣನ ತೀರ್ಸ್ಕೊಳ್ಳೋಕ್ಕಾದ್ರೂ ಒಂದು ಸತಿ ಪುಣ್ಯ ಸ್ನಾನ ಮಾಡಿ ನಮ್ಮ ಪಾಪ ಕರ್ಮಗಳೆಲ್ಲ ನಾವು ಕಳ್ಕೋಬೇಕು ಅಂತ ನನ್ನ ಆಶಯ. ಹಾಗಾಗಿ ನೆಕ್ಸ್ಟ್ ಸತಿ ಹೋದಾಗ ನಾನು ಖಂಡಿತವಾಗ್ಲೂ ಎಷ್ಟೇ ಚಳಿ ಇರಲಿ ನಾನು ಸ್ನಾನ ಮಾಡಿಕೊಂಡೇ ವಾಪಸ್ ಬರೋದು. ಅದಂತೂ ನಿಜ. ನೋಡಿ ಈ ಥರ ಸ್ನಾನ ಇರುತ್ತೆ. ನೀವು ಕೂಡ ಮಾಡ್ಬೋದು. ಬೇರೆ ಜಿಲ್ಲೆಯಲ್ಲಿ ಮಾಡೋಂಗಿಲ್ಲ ಅಂತಲ್ಲ, ನೀವು ಕೂಡ ಮಾಡಿ. ನಿಮ್ಮದು ಏನು ಪಾಪಕರ್ಮ ಇದ್ರೂ ಅದೆಲ್ಲ ಕಳೆದು ಇದಾಗುತ್ತೆ. ಹಾಗಾಗಿ ನೀವು ಸ್ನಾನ ಮಾಡೋದ್ರಿಂದ, ಅಲ್ಲಿ ತಲೆ ಮೇಲೆ ನೀರು ಹಾಕಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ ಹಿಂಗೆ ಸ್ನಾನ ಮಾಡಿಕೊಂಡು ಎಲ್ಲರೂ ಕೂಡ ಹೋಗ್ತಾರೆ. ಹಾಗೆ ನಾವು ಕೂಡ ಹೋಗಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಫ್ರೀಯಾಗಿದ್ದರೆ ಹೋಗಿ ನೀವು ತಲಕಾವೇರಿನಲ್ಲಿ ಸ್ನಾನ ಮಾಡ್ಕೊಬನ್ನಿ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ.